ಸೋಲಿನ ಭಯದಿಂದ ಕ್ಯಾಂಡಿಡೇಟೇ ಚೇಂಜ್ ಮಾಡಿದ್ರಿ ಈ ಸಲ. ಇದ್ರ ಬಗ್ಗೆ ನಿಮ್ಮ ಸರ್ವೆ ಏನಂತದ ನಿಮ್ಮ ಕಾಂಗ್ರೆಸ್ ಪಾಳ್ಯದಲ್ಲಿ? ಸ್ವಲ್ಪ ಮೇಲೆ ಈಗ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಅವ್ರ ಪಕ್ಷಕ್ಕೆ ಬಿಟ್ಟಂಥದ್ದು. ಅಲ್ಲಿ ಭಾರತೀಯ ಜನತಾ ಪಕ್ಷದೊಳಗೆ ಚರ್ಚೆ ಆಗಿ ಗೋ ಬ್ಯಾಕ್ ಅಂತೆಲ್ಲ ಆಗಿ ಅವರನ್ನು ಬದಲಾವಣೆಯನ್ನು ಮಾಡಿದರು. ಅದು ನಮಗೆ ಸಂಬಂಧ ಇಲ್ಲ. ನನಗೆ ಯಾವ ಅಭ್ಯರ್ಥಿ ಆದರೂ ಸ್ಪರ್ಧೆಯನ್ನು ಮಾಡುವಂಥದ್ದು ಮಾತ್ರ ಉಳಿದದ್ದು. ಈಗ ಮುಂದೆ ನಾವು ಚುನಾವಣೆ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮಾತ್ರ ಉಳಿದಂಥದ್ದು. ನನಗೆ 2012ರಲ್ಲಿ ಚುನಾವಣೆಯಲ್ಲಿ ಗೆದ್ದದ್ದು. ಅದರ ಮುಂಚೆ ಒಂದ್ಸಲಿ ಸೋತಿದ್ದೆ. ಸದಾನಂದ ಗೌಡರೊಂದಿಗೆ 25,000 ಓಟ್ನಲ್ಲಿ ಸೋತಿದ್ದೆ. ಪುನಃ ಸ್ಪರ್ಧೆಯನ್ನು ಮಾಡಿ ಗೆದ್ದೆ. ಅಂದಿನಿಂದ ಇಂದಿನವರೆಗೆ ನಾನು ನಿರಂತರವಾಗಿ ಕ್ಷೇತ್ರದ ಸಂಪರ್ಕದಲ್ಲಿದ್ದೇನೆ. ನಾನು ಈಗ 2012ರಲ್ಲಿ ನೀವು ಗೆದ್ದು ಆ ಬಾರಿಯ ಚುನಾವಣೆಗೆ ಮತ್ತು ಈಗ ಇರುವ ಚುನಾವಣೆಗೆ ಏನು ವ್ಯತ್ಯಾಸಗಳು ಕಾಣ್ತಾ ಇದೆ? ಇವತ್ತು ನಾನು ಸೋತಾಗಲೂ, ಹಿಂದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಾಗೂ ಮತ್ತು ಗೆದ್ದಾಗಲೂ ಇಡೀ ಕ್ಷೇತ್ರದ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ಎಲ್ಲ ಪಂಚಾಯತಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇನೆ ನಾನು ಆ ಸಂದರ್ಭದಲ್ಲಿ. ಮತ್ತು ಅಲ್ಲಿ ನಮ್ಮದಲ್ಲಿ ಈ ಕ್ಷೇತ್ರದಲ್ಲಿ 3 ಭಾಗ ಇದೆ: ಕರಾವಳಿ, ಮಲೆನಾಡು ಮತ್ತು ಬಯಲುಸೀಮೆ. ಒಂದೊಂದು ಭಾಗದ ಒಂದೊಂದು ಸಮಸ್ಯೆ ಇದೆ. ಅಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಮಲೆನಾಡು ಅಂದರೆ ಶೃಂಗೇರಿ ಭಾಗದಲ್ಲಿ NR ಈ ಕಡೆಯಲ್ಲಿದೆ. ಹಾಗೆ ತರೀಕೆರೆಯಲ್ಲೂ ಇದೆ. ಶೃಂಗೇರಿ ಭಾಗದಲ್ಲಿ ಹಳದಿಯಲ್ಲಿ ರೋಗ ಸಮಸ್ಯೆ ಇತ್ತು. ನಾನು ಅಂದಿನ ಚುನಾವಣೆಯಲ್ಲಿ ಗೆಲ್ಲುವ ಪೂರ್ವದಲ್ಲಿ ಸೋತಿದ್ದೆ ಪಾರ್ಲಿಮೆಂಟಿಗೆ. ಆದರೂ ಸಹ ಕೇಂದ್ರದ ಸಚಿವರಾದ KV ಥಾಮಸ್ ಅವರನ್ನು ಭೇಟಿಯಾಗಿ ಗೋರಖ್ ಅನ್ನುವ ಒಬ್ಬರು ಸೆಕ್ರೆಟರಿಯ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ತಂದು ಒಂದು ವರದಿಯನ್ನು ಕೊಟ್ಟಿತ್ತು. ಆಗ BJPಯವರು ಭಾಳ ಗಲಾಟೆ ಮಾಡ್ತಾಯಿದ್ದರು. ಗೋರಖ್ ಸಿಂಗ್ ವರದಿ ಜಾರಿಗೆ ಬರಲಿಲ್ಲ, ಗೋರಖ್ ಸಿಂಗ್ ವರದಿ ಜಾರಿಗೆ ಬರಲಿಲ್ಲ ಅಂತ. ಇವತ್ತು 10 ವರ್ಷಗಳ ನಂತರ ಅದರ ಬಗ್ಗೆ ಮಾತಾಡೋದಿಲ್ಲ ಅವರು. ಅದು ಭಾಳ ಗಂಭೀರವಾಗಿ ತಗೊಳ್ತಾರೆ ಜನ. ಮತ್ತು ಅಡಿಕೆ ಧಾರಣೆ ಅಂದು ಕೇವಲ 10,000 ಇದ್ದದ್ದು ಕ್ವಿಂಟಲಿಗೆ. ನಾನು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವ್ರ ಹತ್ರ ಮಾತಾಡಿ ಶರದ್ ಪವಾರ್ ಮತ್ತು ಆನಂದ್ ಶರ್ಮಾ ಅವ್ರದ್ದೊಟ್ಟಿಗೆ ಜಂಟಿ ಸಭೆಯನ್ನು ಮಾಡಿ ಹೇಗೆ ಮಾಡೋದಂತ. ಮೊದಲೇ ನಾನು ಡೈರೆಕ್ಟರ್ ಜನರಲ್ ಹತ್ರ ಹೇಳಿ 35,000 ಆಮದು ಮಾಡುವ ಅಡಿಕೆ ಮೇಲೆ ಇದ್ದದ್ದನ್ನು 70,000 ಮಾಡಿಸಿದ್ದೆ. ಅದು 70,000ದಿಂದ 110 ಮಾಡಿದ ಕೂಡಲೇ 70, 80, 90,000 ಆಯಿತು. ಆಗ ಸಾಲ ಮನ್ನಾ ಕೇಳ್ತಿದ್ದ ರೈತರೆಲ್ಲ ಅಡಿಕೆ ಮಾರಿಕೊಂಡು ಸಾಲ ತೀರಿಸಿಕೊಂಡ್ಬಿಟ್ರು. ಮತ್ತು ಆ ಒಂದು ಅಡಿಕೆ ಇದು ಹಳದಿಯಲ್ಲಿ ರೋಗ ಇದ್ದ ಜಾಗದಲ್ಲಿ ಅಡಿಕೆಯನ್ನು ಪುನಃ ಬೆಳೀಲಿಕ್ಕೆ ಆಗೋದಿಲ್ಲ ಅಂತ ವರದಿ ಬಂತು. ಅದಕ್ಕೆ ಪರ್ಯಾಯ ಬೆಳೆಯನ್ನು ಬೆಳೀಲಿಕ್ಕೋಸ್ಕರ ಏನು ಮಾಡೋದು ಅಂತ ಕಾಫಿ ಬೋರ್ಡ್ನ ಒಂದು ಕಚೇರಿಯನ್ನು ಕೊಪ್ಪದಲ್ಲಿ ಪ್ರಾರಂಭ ಮಾಡಿಸಿದೆ ನಾನು. ಕಾಫಿ ಇದು ಬೆಳೆಗಾರದ್ದು ಅವರ ಬಹಳ ಸಮಸ್ಯೆ ಇತ್ತು. ಕಡೆಗೆ ಮನಮೋಹನ್ ಸಿಂಗ್ ಅವ್ರ ಹತ್ರ ನಾವೆಲ್ಲ ಪ್ರತಿನಿಧಿಗಳು ಮಾತಾಡಿ ಇದನ್ನು ವಿದರ್ಭ ಪ್ಯಾಕೇಜನ್ನು ಕೊಟ್ಟು ಅವರಿಗೊಂದು ಸಹಾಯ ಆಯಿತು. ಈಗ ಅಂದಿನಿಂದ ಅಂದು ಪ್ರಾರಂಭ ಆದ ಹೋರಾಟ ಯಾವುದು, ಅವರು ಎನ್ಕ್ರೋಚ್ ಮಾಡಿದಂಥ ಜಾಗದಲ್ಲಿ ಕಾಫಿ ಗಿಡವನ್ನು ಕಡಿಬೇಕು ಎನ್ಕ್ರೋಚ್ ಮಾಡಿದ್ದು ಅಂತ ಒಂದು ತೀರ್ಮಾನಕ್ಕೆ ಅರಣ್ಯ ಇಲಾಖೆ. ನಾನು ಹೇಳಿದೆ, ಪರಿಸರ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ. ಅದಕ್ಕೇನು ಮಾಡೋದು ಅಂತ, ಅದನ್ನು ಲೀಸಿಗೆ ಕೊಡಿ ಅವರಿಗೆ, ಸರ್ಕಾರಕ್ಕೂ ಆದಾಯ ಆಗ್ತದೆ, ಆ ಕಾಫಿ ಪ್ಲಾಂಟೇಶನ್ ಹಾಗೆ ಉಳಿತದೆ, ಆ ಗ್ರೀನರಿ ಉಳಿತದೆ ಅನ್ನುವ ಚರ್ಚೆ ಆಗಿ ಇವತ್ತೀಗ ಜಿಯೋ ಇಶ್ಯೂ ಆಗಿದೆ ಅದನ್ನು ಲೀಸಿಗೆ ಕೊಡಲಿಕ್ಕೆ. ಇದು ಒಂದು ಭಾಗ. ಚಿಕ್ಕಮಗಳೂರಿಗೆ ರೈಲ್ವೆ ಸ್ಟೇಷನ್ನು ಉದ್ಘಾಟನೆ ಆಯಿತು. ರೈಲ್ವೆ ಸ್ಟೇಷನ್ ಉದ್ಘಾಟನೆಗೆ ಮಾನ್ಯ ಖರ್ಗೆ ಅವರೊಂದು ರೈಲ್ವೆ ಮಿನಿಸ್ಟರ್ ಆದವರು ಬಂದಿದ್ದರು. ಅಂದು ಪ್ರಾರಂಭ ಆದ ಒಂದು ಟ್ರೈನು ಇವತ್ತಿಗೂ ಒಂದೇ ಟ್ರೈನ್ ಇರೋದು, ಒಂದಕ್ಕಿಂತ 2 ಆಗಲಿಲ್ಲ. ಅದು ನಾವು ಅದನ್ನು ಎಕ್ಸ್ಟೆನ್ಷನ್ನ ಒಂದು ಪ್ರಯತ್ನ ಮಾಡಿದ್ದೆ. ಅವತ್ತು ಬೇಡಿಕೆ ಇದ್ದಂಥದ್ದು ಹಾಸನದಿಂದ ಸಕಲೇಶ್ಪುರ, ನಂತರ ಅದು ಹಾಸನದಿಂದ ಅಲ್ಲ, ಚಿಕ್ಕಮಗಳೂರಿಂದ ಸಕಲೇಶ್ಪುರ, ಅದು ಹಾಸನಕ್ಕೆ ಮಾಡಬೇಕಂತ ಹಾಸನದ ಒಂದು ಎಕ್ಸ್ಟೆನ್ಷನಿಗೆ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಆಗಿತ್ತು. ಮೊನ್ನೆ ಬಂದು ಚುನಾವಣೆ ಪೂರ್ವದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗೋ ಪೂರ್ವದಲ್ಲಿ ಒಂದು ಶಂಕುಸ್ಥಾಪನೆ ಆಯಿತು, ಬಿಟ್ಟರೆ ಹೆಚ್ಚು ಲ್ಯಾಂಡ್ ಏನು ಎಕ್ವೈರ್ ಆಗಿಲ್ಲ. ಅದನ್ನು 10 ವರ್ಷ ಬೇಕಿತ್ತಂತ ನಂದು ಪ್ರಶ್ನೆ. ಎಲ್ಲವೂ 10 ವರ್ಷದ. ಈಗ ರಾಷ್ಟ್ರೀಯ ಹೆದ್ದಾರಿ ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು BC ರೋಡ್ ಮಧ್ಯೆ ಒಂದು, ತುಮಕೂರು ಮಿಂದ ಶಿವಮೊಗ್ಗ ಚತುಷ್ಪಥ ರಸ್ತೆ, ತೀರ್ಥಹಳ್ಳಿಯಿಂದ ಮಲ್ಪೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ,
ಅದನ್ನು ನಾನು 20 ತಿಂಗಳು ಸಂಸದನಾಗಿದ್ದರು ಅದನ್ನು ಸ್ಯಾಂಕ್ಷನ್ ಮಾಡ್ತಿದ್ದೆ. ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು ಆಗ ಭೂ ಸಾರಿಗೆ ಸಚಿವರಾಗಿದ್ದರು. ಇವತ್ತಿನವರೆಗೆ ಅರ್ಧಂಬರ್ಧ ಆಗಿದೆ ಬಿಟ್ಟು ಇನ್ನು ಎಲ್ಲೂ ಕಂಪ್ಲೀಟ್ ಆಗೇ ಇಲ್ಲ. ಅದಕ್ಕೋಸ್ಕರ ಮೊನ್ನೆ ಇವರು ಪ್ರಶ್ನೆಯನ್ನು ಕೇಳಿದರು. ಇಲ್ಲಿ ಮಲ್ಪೆಯ ಮೀನುಗಾರ ಯುವಕರು ಮುಖಂಡರು ಕೇಳಿದಾಗ, ನೀವು ನನ್ನ ಹತ್ರ ಯಾಕೆ ಕೇಳೋದು, ಜಯಪ್ರಕಾಶ್ ಹತ್ರ ಯಾಕೆ ಕೇಳಲಿಲ್ಲ ಅಂತ ಹಿಂದಿನ ಸಂಸದರಿಗೆ ಕೇಳಿದ್ದೇನೆ. ನಾನು ಅವ್ರಿಗೆ ಉತ್ತರ ಇಷ್ಟೇ ಹೇಳ್ತೇನೆ, ನನಗೆ ಸಿಕ್ಕಿದ್ದು 20 ತಿಂಗಳು, ಅದರಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೆ. ಒಂದು ವೇಳೆ ಇನ್ನು 5 ವರ್ಷ ಸಿಕ್ಕಿದ್ರು ಅದನ್ನು ಮುಕ್ತಾಯ ಮಾಡಿಸ್ತಾ ಇದ್ದೆ ಅಂತ. ಈಗ ನನಗೆ ಅವಕಾಶ ಬೇಕು, ಯಾಕಂದರೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು, ಅಂತಿಮಗೊಳಿಸಲಿಕ್ಕೂ ನಾನೇ ಆಗಬೇಕಾಗ್ತದೆ ಕಾಣ್ತದೆ. ಇವು ಎಲ್ಲ ವರ್ಕ್ಗಳನ್ನು ಮಾಡಿಸ್ಲಿಕ್ಕೆ ಅವಕಾಶ ಬೇಕಾಗ್ತದೆ. ಆದರೆ ಆ 20 ತಿಂಗಳಿನಲ್ಲಿ 2 ಕ್ಷೇತ್ರದ ಪ್ರತಿ 2 ಜಿಲ್ಲೆ ಪ್ರತಿ ಪಂಚಾಯಿತಿಗೆ ಭೇಟಿಯನ್ನು ಕೊಟ್ಟು ಸಭೆಗಳನ್ನು ಮಾಡ್ಕೊಂಡು ಹೋಗಿದ್ದೆ ನಾನು. ಮತ್ತು ಪಂಚಾಯತ್ನಲ್ಲಿ ಒಂದು ರೇಷನ್ ಕಾರ್ಡ್ ಕೊಡುವಂಥದ್ದೊಂದು ದೊಡ್ಡ ಸಮಸ್ಯೆ ಇತ್ತು. ಅದಕ್ಕೆ ನಾನು ರೇಷನ್ ಕಾರ್ಡ್ ಕೊಡಲಿಕ್ಕೆ ಸಮಸ್ಯೆ ಇದ್ದದ್ದು ಕಂಪ್ಯೂಟರ್ ಇಲ್ಲದೆ ಸಂಸದರ ನಿಧಿಯಿಂದ ಕೊಟ್ಟೆ. ಎಲ್ಲ ಪಂಚಾಯತಿಗೂ ಒಂದು ಸಂಸದರ ನಿಧಿಯಿಂದ ಕೊಟ್ಟು ಪ್ರಿಂಟರನ್ನು ಕೊಟ್ಟು ಫಾಸ್ಟ್ ಮಾಡಿಸಿದೆ ಅದನ್ನು. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಜನರ ಸಮಸ್ಯೆಯನ್ನು, ಅದನ್ನೇ ಹೇಗೆ ಪರಿಹಾರ ಮಾಡೋದು ಅಂತ ಬಿಟ್ಟು ಗೆದ್ದು ಹೋಗಿ ದೂರ ಕೂತ್ಕೊಂಡು ಚುನಾವಣೆಗೆ ಬರುವಂಥದ್ದಲ್ಲ. ನಾನು ಅದನ್ನೇ ಹೇಳುವಂಥದ್ದು, ನಾಯಕರ ಹೆಸರಲ್ಲಿ ಮತವನ್ನು ತಗೊಂಡವರಿಗೆ ಪುನಃ ವಾಪಸ್ ಚುನಾವಣೆಗೆ ಬಂದರೆ ಸಾಕಾಗ್ತದೆ ಅನ್ನೋ ಭಾವನೆ ಇರ್ತದೆ. ನಮಗಾಗಲ್ಲ, ನಾವೇ ಕೆಲಸವನ್ನು ಮಾಡಿ ಕಷ್ಟಪಟ್ಟು ಜನರಿಗೆ ತೋರಿಸ್ಬೇಕಾಗ್ತದೆ. ಆದರೆ ತೋರಿಸದೇ ಇದ್ದರೆ ಮತ ಸಿಕ್ಕುವುದಿಲ್ಲ. ಕಳೆದ ಬಾರಿ ಅಷ್ಟೆಲ್ಲ ಮಾಡಿದ್ರು ಸಹ ಸೋತಿದ್ದೇನೆ, ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆದರೆ ಈ ಬಾರಿ ಒಂದು ಚಿಂತನೆಯಲ್ಲಿ, ಮತದಾರರ ಚಿಂತನೆಯಲ್ಲಿ ಬದಲಾವಣೆಯನ್ನು ಕಂಡಿದ್ದೇನೆ ನಾನು. ಏಕೆಂದರೆ ಅವರಿಗೆ ಸ್ಥಳೀಯವಾಗಿ ಯಾರನ್ನು ಗೆಲ್ಲಿಸ್ಬೇಕು ಅನ್ನೋಂಥದ್ದು ಅವರು, ಯಾಕಂದರೆ ನನಗೆ ಒಂದು ದೂರವಾಣಿಯಲ್ಲಿ ಯಾರು ಫೋನ್ ಮಾಡಿದ್ರು ಸಹ ಅವರ ಕೆಲಸ ಏನಂತ ಕೇಳಿ ಅವ್ರು ಬರಬೇಕಂತ ಇಲ್ಲ, ಕೆಲಸ ಮಾಡಿ ವಾಪಸ್ ಫೋನ್ ಮಾಡುವಂಥ ಅಭ್ಯಾಸ ಇದ್ದದರಿಂದ ಜನ ಇನ್ನೂ ಅದರ ಬಗ್ಗೆ ನೆನಪಿಟ್ಕೊಂಡಿದ್ದಾರೆ. ಮೀನುಗಾರರು ಸಹ ಕರಾವಳಿಯಲ್ಲಿ ಮಾಡಿದ ಕೆಲಸವನ್ನು ನೆನಪಿಟ್ಕೊಂಡಿದ್ದಾರೆ. ಒಂದು ಸಬ್ಸಿಡಿ ಇದ್ದದ್ದು 35 ಪೈಸೆ, ಅದನ್ನು ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸನ್ನು ಎಕ್ಸಾಮ್ಷನ್ ಮಾಡಿದ್ದು. ಆಗ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಅದು ಇವತ್ತಿಗೆ ಒಂದು 10 ರೂಪಾಯಿಯನ್ನು ಸಿಗ್ತಾಯಿದೆ ಅವರಿಗೆ, ಡೀಸೆಲ್ ಮೇಲಿನ ಕರ ಮನ್ನಾ ಮಾಡಿದ್ದು. ಹಾಗೆ ಕರಾವಳಿಯ ಫಿಶರೀಸ್ ಹಾರ್ಬರ್ ಡೆವಲಪ್ ಮಾಡಿದ್ದು, ರೋಡ್ಸ್ ಡೆವಲಪ್ ಮಾಡಿದ್ದು, ಮಹಿಳಾ ಮೀನುಗಾರರಿಗೆ ಐಸ್ ಬಾಕ್ಸು, ಬ್ಲೂ ಬಾಕ್ಸು, ಮತ್ತು ವಾಹನವನ್ನು ಮಾರುಕಟ್ಟೆಯಿಂದ ಅವರ ಸ್ಥಳೀಯ ಮಾರುಕಟ್ಟೆಗೆ ತಗೊಂಡು ಹೋಗೋದು, ಹೈಟೆಕ್ ಮೀನುಗಾರಿಕಾ ಮಾರುಕಟ್ಟೆಗಳನ್ನು ಮಾಡಿದಂಥದ್ದು. ಇವೆಲ್ಲನೂ ಒಂದು ನೆನಪಿನ, ನನಗೂ ಅಷ್ಟು ನೆನಪಿರುವಾಗ ಅವರಿಗೆ ಖಂಡಿತ ನೆನಪಿದೆ ಅಂತ ನಾನು ಭಾವಿಸ್ತೇನೆ. ಅವರ ಒಂದು ಅಭಿಪ್ರಾಯ ಒಳ್ಳೆಯ ಇದ್ದರಿಂದ. ಮತ್ತು ರೈತರಿಗೋಸ್ಕರ ಪ್ರಾರಂಭ ಮಾಡಿದ್ದೆ ಡ್ಯಾಮ್ಸ್ ಆ್ಯಂಡ್ ಬ್ರಿಡ್ಜಸ್. ನಾನು ನೀಲವರ ಒಂದು ಉದಾಹರಣೆ, ಫಸ್ಟು ಉಪನೀರಿನ ಅಣೆಕಟ್ಟನ್ನು ಮಾಡಿದ್ದು. ಅದಾದ ಮೇಲೆ ನೆಬಾರ್ಡ್ನವರು ರಿಫೈನಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು ಸಾಲ್ಟ್ ವಾಟರ್ ಡ್ಯಾಮಿಗೆ. ಅದರೊಟ್ಟಿಗೆ ಬ್ರಿಡ್ಜಸ್ಸು, ಯಾಕಂದರೆ ಮಾರುಕಟ್ಟೆ ಹತ್ತಿರ ಬರಬೇಕಲ್ಲ. ಅಲ್ಲಿ ಬ್ರಿಡ್ಜ್ ಮಾಡಿದ ಕೂಡಲೇ ಕೇವಲ ಓಡಾಡಲಿಕ್ಕೆ ಆಗಲಿಲ್ಲ, ಆ ಭಾಗದ ಭೂಮಿಯ ಬೆಲೆ ಸಹ ಜಾಸ್ತಿ ಆಯಿತು ರೈತರದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.